ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಮಾಡಿದಂತಹ ಪೂರ್ವಸಿದ್ಧತಾ ಪರೀಕ್ಷೆ 2020ರ 2 ಅಂಕದ ಪ್ರಶ್ನೆಗಳನ್ನು ಒಂದೊಂದಾಗಿ ಬಿಡಿಸೋಣಂತೆ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ: 3x + 2y = 11, 5x - 2y = 13. ಸೊ ಇಂಥ ಸಮೀಕರಣವನ್ನು ಬಿಡಿಸಲಿಕ್ಕೆ ನಮ್ಗೆ ಗೊತ್ತಿದೆ 3 ಬೇರೆ ಬೇರೆ ವಿಧಾನಗಳಿವೆ. ವರ್ಜ್ಯ ವಿಧಾನ, ಆದೇಶ ವಿಧಾನ, ಈ ರೀತಿ 3 ವಿಧಾನಗಳಿವೆ. ಇದು 2 ಅಂಕದ ಪ್ರಶ್ನೆ ಆಗಿರೋದ್ರಿಂದ ನೇರವಾಗಿ ನೀವು 2 ಸಮೀಕರಣಗಳನ್ನು ಇಲ್ಲಿ ಕೊಡ್ತೀರಿ. 3x + 5x ಅದು 8x ಆಗ್ತದೆ. ಪ್ಲಸ್ 2y - 2y ಕ್ಯಾನ್ಸಲ್ ಆಗಿರೋದ್ರಿಂದ 8x = 24. ಅದರಿಂದ x = 3. ಇದನ್ನು x = 3 ಇದನ್ನು ಸಮೀಕರಣ 1ರಲ್ಲಿ ಆದೇಶ ಮಾಡಿದಾಗ, ಅಂದರೆ ಸಮೀಕರಣ 1 ಏನಿದೆ 3x + 2y = 11. ಸೊ ಇದರಲ್ಲಿ x ಇದ್ದಲ್ಲಿ 3ಅನ್ನು ಇಡಲಾಗಿದೆ. ಸೊ 3 × 3 + 2y = 11. ಸೊ 3 × 3 = 9, 9 + 2y = 11. ಸೊ 9ಅನ್ನು ಈ ಭಾಗಕ್ಕೆ ತಂದಾಗ ಸೊ ಅದೇನಾಗ್ತದೆ ಅಂದರೆ 2y = 11 - 9. 2y 11 - 9 ಮಾಡಿದ್ರೆ 2. ಸೊ y = 1. ಸೊ 2 ಅಂಕದ ಒಂದು ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆಯನ್ನು ನಾವು ಗಮನಿಸೋದಿದ್ದರೆ, 18ನೇ ಪ್ರಶ್ನೆ ಸಂಖ್ಯೆ: 3, 7, 11, 15 ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಸೊ ತಮ್ಗೆ ಗೊತ್ತಿದೆ, ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿತಕ್ಕಂಥ ಸೂತ್ರ Sn = n/2 ಬ್ರ್ಯಾಕೆಟ್ 2a + n - 1 × d. ಸೊ ಈ ಸೂತ್ರದಲ್ಲಿ n ಬೆಲೆ, d ಬೆಲೆ ಮತ್ತು a ಬೆಲೆಯನ್ನು ಆದೇಶ ಮಾಡಿದರೆ ಅಂತ ಸರಳೀಕರಣ ಮಾಡ್ತಾ ಹೋದರೆ ನಿಮಗೆ ಸಮಾಂತರ ಶ್ರೇಣಿಯ ಮೊತ್ತ ಸಿಗ್ತಾ ಇದೆ. ಇಲ್ಲಿ ಗಮನಿಸಿರಿ, n = 20. ಎಷ್ಟು ಸಮಾಂತರ ಶ್ರೇಣಿಯ ಮೊತ್ತಕ್ಕೆ ಕೇಳಿದರೆ ಅದನ್ನು ಮೊದಲಿಗೆ ಗಮನಿಸಬೇಕು. ಸೊ Sn ಅದು n ಬೆಲೆ, ಅಂದರೆ d ಸಾಮಾನ್ಯ ವ್ಯತ್ಯಾಸ. ಸಮಾಂತರ ಶ್ರೇಣಿಯ ಯಾವುದೇ 2 ಪದಗಳ ನಡುವಿನ ವ್ಯತ್ಯಾಸ 3 ಮತ್ತು 7 ಅಥವಾ 7, 11 ನಡುವಿನ ವ್ಯತ್ಯಾಸ 4 ಆಗಿದೆ. ಅದೇ ರೀತಿ ಮೊದಲನೇ ಪದ a = 3. ಸೊ ಈ ರೀತಿ ಇದು ಗೊತ್ತಾಯಿತು ಅಂತಂದರೆ ಒಂದು ಆ ಬೆಲೆಗಳನ್ನು ಆದೇಶ ಮಾಡಿದಾಗ S20 = 20/2 ಬ್ರ್ಯಾಕೆಟ್ 2 × 3 + 20 - 1 × 4 ಇದೆಲ್ಲ ಸರಳೀಕರಣ ಮಾಡಿದ್ರೆ ಕೊನೆಯಲ್ಲಿ ನಮಗೆ 20 ಪದಗಳ ಮೊತ್ತ 820 ಸಿಗ್ತಾ ಇದೆ. ಮುಂದೆ 2x² + x + 4 = 0 ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿಯಿರಿ. ಶೋಧಕ ಕಂಡುಹಿಡಿತಕ್ಕಂಥ ಸೂತ್ರ δ = b² - 4ac. ಸೊ ಇಲ್ಲಿ b ಬೆಲೆ xನ ಅಪವರ್ತನ, ಅದರಲ್ಲಿ ಅದು 1. ಸೊ b = 1, a = 2 ಆಗಿರ್ತದೆ. ಸೊ ಈ ಬೆಲೆಗಳನ್ನು ಸೂತ್ರದಲ್ಲಿ ಆದೇಶ ಮಾಡಿರಿ. b² 1² - 4ac. ಸೊ 1ರ ವರ್ಗ 1, 1 - 32. ಸೊ -32 ಆನ್ಸರ್. ಸೊ -32 ಅನ್ನೋದು 0ಗಿಂತ ಕಡಿಮೆ. ಸೊ δ <0. ಆದ್ದರಿಂದ ಮೂಲಗಳು ಊಹಾ ಸಂಖ್ಯೆಗಳಾಗಿರ್ತವೆ. ಅಲ್ಲಿ 3 ಸಂದರ್ಭಗಳು ಬರ್ತವೆ. ಒಂದು <0 ಅಥವಾ <0 ಅಥವಾ = 0 ಆದಾಗ ಆ ಮೂಲಗಳ ಸ್ವಭಾವವನ್ನು ನಾವು ಬರೀಬೇಕಾಗ್ತದೆ. ಅನಂತರದಲ್ಲಿ 20ನೇ ಲೆಕ್ಕ a = a 8, 3 ಮತ್ತು b 2, 11.
ಬಿಂದುಗಳ ದೂರವನ್ನು ದೂರಸೂತ್ರ ಬಳಸಿ ಕಂಡುಹಿಡಿಯಿರಿ. ಸೊ ಇದು ನಿರ್ದೇಶಾಂಕ ರೇಖಾಗಣಿತ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ. ಸೊ ನೇರವಾಗಿ ಇದು ಕೂಡ ಸಬ್ಸ್ಟಿಟ್ಯೂಷನ್ ಮಾಡ್ತಕ್ಕಂಥ ಲೆಕ್ಕ. ದೂರ ಸೂತ್ರವನ್ನು ಬಳಕೆ ಮಾಡಿರಿ. D = x2 - x1 whole square + y2 - y1 whole square. ಸೊ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಇದರಲ್ಲಿ ಹಾಕಿರಿ. x2 ಅಂತಂದರೆ 2, x1 ಅಂತಂತಂದರೆ 8, ನಂತರದಲ್ಲಿ y2 ಅಂತಂತಂದ್ರೆ 11 ಮೈನಸ್ y1 ಅಂತಂದ್ರೆ 3. ಈ ಬೆಲೆಗಳನ್ನು ಹಾಕಿದಾಗ 2 - 8 = -6, 11 - 3 8, -6ರ ವರ್ಗ 36 + 64. 36 ಮತ್ತು 64 ಕೂಡಿಸಿದಾಗ 100 ಬರ್ತದೆ. 100ರ ವರ್ಗಮೂಲ 10 ಮೂಲಮಾನಗಳು. 21ನೇ ಲೆಕ್ಕ ಈ ರೀತಿ ಇದೆ. ಒಂದು ಪೆಟ್ಟಿಗೆಯಲ್ಲಿ 28 ಬಲ್ಬುಗಳಿವೆ. ಅವುಗಳಲ್ಲಿ 7 ಬಲ್ಬುಗಳು ದೋಷಪೂರಿತವಾಗಿವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಬಲ್ಬನ್ನು ಹೊರಗೆ ತೆಗೆಯಲಾಗಿದೆ. ಅದು ದೋಷಪೂರಿತ ಆಗಿರದೇ ಇರುವ ಸಂಭವನೀಯತೆ ಕಂಡುಹಿಡಿಯಿರಿ. ಸೊ ಇಲ್ಲಿ ಒಂದನ್ನು ಗಮನಿಸಬೇಕು. ದೋಷಪೂರಿತ ಆಗಿರದೆ, ಈ ಪದವನ್ನು ಸರಿಯಾಗಿ ಗಮನಿಸಿರಿ. ದೋಷಪೂರಿತ ಆಗಿರದೇ ಇರತಕ್ಕಂಥ ಸಂದರ್ಭ ಅದು ಬಹಳ ದೋಷಪೂರಿತ ಆಗಿರದೇ ಇರುವ. ಇಲ್ಲಿ ದೋಷಪೂರಿತ ಬಲ್ಬುಗಳ ಸಂಖ್ಯೆ, ಒಟ್ಟು ಬಲ್ಬುಗಳು 28, ಅದರಲ್ಲಿ 7 ಬಲ್ಬುಗಳು ದೋಷಪೂರಿತವಾಗಿವೆ. ಹಾಗಾಗಿ ದೋಷಪೂರಿತವಾಗಿರದೇ ಇರುವ ಬಲ್ಬುಗಳ ಸಂಖ್ಯೆ 21. ಅದರ ಸಂಭವನೀಯತೆ P(a) = N(a)/N(s). ಸೊ P(a) = 21/28. ಇನ್ನು ಎರಡನೇ ಪ್ರಶ್ನೆ, ತ್ರಿಭುಜ ABC-ಯಲ್ಲಿ ಕೋನ ADC ಮತ್ತು ಕೋನ BAC ಆಗುವಂತೆ D ಯು BC ಬಾಹುವಿನ ಮೇಲಿನ ಒಂದು ಬಿಂದುವಾಗಿದೆ. CA² = CB × CD ಎಂದು ಸಾಧಿಸಿ. ಸೊ ಚಿತ್ರವನ್ನು ಗಮನಿಸಿದರೆ CA² = CB × CD ಎಂದು ಸಾಧಿಸಿ. ಈ ರೀತಿ ಲೆಕ್ಕಗಳು ಬಂದಾಗ ಎರಡು ತ್ರಿಭುಜಗಳನ್ನು ನೀವು ಸಮರೂಪವಾಗಿವೆ ಅಂತ ಹೇಳಿ ಸಾಧಿಸಬೇಕು. ಎರಡು ತ್ರಿಭುಜಗಳನ್ನು ಸಮರೂಪತೆಯನ್ನು ಸಾಧಿಸಲಿಕ್ಕೆ ಬೇರೆ ಬೇರೆ ಸಿದ್ಧಾಂತಗಳು, ಕೋಬಾ ಸಿದ್ಧಾಂತ, ಅವುಗಳಲ್ಲಿ ಸಮಾನ ಅಂಶಗಳನ್ನು ನೋಡಬೇಕು. ಸೊ ಈಗ ತ್ರಿಭುಜ ABC ಮತ್ತು ತ್ರಿಭುಜ ADCಗಳಲ್ಲಿ ಕೋನ BAC ಸಮ ಕೋನ ADC, ಕೋನ C ಉಭಯ ಸಾಮಾನ್ಯವಾಗಿದೆ. ಅಂದರೆ ಎರಡೂ ತ್ರಿಭುಜಗಳು ಒಂದೇ ಕೋನವಾಗಿರುವಂಥದ್ದು. ಅದರಿಂದ ಸಮರೂಪತೆ ನಿರ್ಧಾರಕಗಳಿಂದ ಆ ಎರಡು ತ್ರಿಭುಜಗಳು ಸಮರೂಪವಾಗಿವೆ. ನಮ್ಗೆ ಗೊತ್ತಿದೆ, ಸಮರೂಪ ತ್ರಿಭುಜಗಳಲ್ಲಿ ಅನುರೂಪ ಬಾಹುಗಳ ಅನುಪಾತವು ಸಮನಾಗಿರುತ್ತದೆ. ಆದ್ದರಿಂದ CA/CD = CB/CA. ಸೊ ಓರೆ ಗುಣಾಕಾರ ಮಾಡೋದ್ರಿಂದ CA² = CB × CD. ಅಥವಾ 22ನೇ ಲೆಕ್ಕಕ್ಕೆ ಇಂಟರ್ನಲ್ ಚಾಯ್ಸ್ ಇದೆ. ಸೊ ಇದೇ ಕೂಡ ಅದೇ ಕಾನ್ಸೆಪ್ಟ್ ಮೇಲೆ ಇರ್ತಕ್ಕಂಥದ್ದೇ. ಸೊ ಇಲ್ಲಿ ತ್ರಾಪಿಜ್ಯ ABCDಯಲ್ಲಿ AB ಸಮಾಂತರ CD, AC ಮತ್ತು BD ಕರ್ಣಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸಿದೆ. EO × OD = BO × OC ಎಂದು ಸಾಧಿಸಿ. ಇಲ್ಲೂ ಕೂಡ ಎರಡು ತ್ರಿಭುಜಗಳನ್ನು ಸಮರೂಪ ಅಂತ ಹೇಳಿ ನೀವು ಸಾಧಿಸಬೇಕಾಗ್ತದೆ. ತ್ರಿಭುಜ AOB ಮತ್ತು ತ್ರಿಭುಜ CODಗಳನ್ನು ಸಮರೂಪ ಅಂತ ಹೇಳಿ ಸಾಧಿಸಿ ಆದಮೇಲೆ ಅವುಗಳ ಅನುರೂಪ ಬಾಹುಗಳ ಅನುಪಾತವನ್ನು ಬರಬೇಕು. ಆ ಅನುಪಾತವನ್ನು ಓರೆ ಗುಣಾಕಾರ ಮಾಡಿದರೆ ನಮಗೆ ಸಾಧಿಸಿ ಸಿಗ್ತಾ ಇದೆ. ಸೊ ಈ ರೀತಿಯ ಒಂದು ಲೆಕ್ಕ ಖಂಡಿತವಾಗಿ ಮುಂದಿನ ಪರೀಕ್ಷೆಯಲ್ಲೂ ಕೂಡ ಬರುವ ಸಾಧ್ಯತೆ ಇದೆ. ಸರಿಯಾಗಿ ಅದನ್ನು ರೂಢಿ ಮಾಡಿ. ಇನ್ನು 23ನೇ ಪ್ರಶ್ನೆ, 4 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ರಚಿಸಿ ಮತ್ತು ಸ್ಪರ್ಶಕಗಳ ನಡುವಿನ ಕೋನ 70 ಡಿಗ್ರಿ ಇರುವಂತೆ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕವನ್ನು ರಚಿಸಿ. ಈ ಲೆಕ್ಕದಲ್ಲಿ ಒಂದು ಅಂಶ ಗಮನಿಸಬೇಕು. ಸ್ಪರ್ಶಕಗಳ ನಡುವಿನ ಕೋನ 70 ಡಿಗ್ರಿ. ಆ ಪದವನ್ನು ನೀವು ಸರಿಯಾಗಿ ಗಮನಿಸಬೇಕು.
ಈ ಕೋನ 70 ಡಿಗ್ರಿ. ಅದರಿಂದ ತ್ರಿಜ್ಯಗಳ ನಡುವಿನ ಕೋನ 110 ಡಿಗ್ರಿ ಆಗಿರುತ್ತದೆ. ಯಾಕಂದರೆ ಆ ಎರಡೂ ಕೋನಗಳ ಮೊತ್ತ ಯಾವತ್ತೂ 180 ಡಿಗ್ರಿ ಆಗಿರುತ್ತದೆ. ಪರೀಕ್ಷೆಯಲ್ಲಿ ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರಂದ್ರೆ ಈ ಕೋನವನ್ನೇ 70 ಡಿಗ್ರಿ ತಗೋತೀರಿ, ತಪ್ಪು, ಸರಿಯಲ್ಲ. ಇದು 110 ಡಿಗ್ರಿ ಆಗಿರಲೇಬೇಕು. ಅದರ ಪೂರಕ ಕೋನವನ್ನು, ಏನು ಸ್ಪರ್ಶಗಳ ನಡುವಿನ ಕೋನವನ್ನು ಕೊಟ್ಟಿರ್ತಾರೋ ಅದರ ಪೂರಕ ಕೋನವನ್ನು ತಗೋಬೇಕಾಗ್ತದೆ. ಸೊ ಈ ರೀತಿಯಾಗಿ ಆ ಲೆಕ್ಕವನ್ನು ಮಾಡಬೇಕಾಗ್ತದೆ. ಸೊ 24ನೇ ಲೆಕ್ಕದಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯುವುದು. ಸೊ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ನೋಡಿ, ಮೊದಲಿಗೆ ಪ್ರಶ್ನೆ ಓದ್ಬಿಡ್ತೀನಿ. ಚಿತ್ರದಲ್ಲಿ ತೋರಿಸಿರುವಂತೆ ಎರಡು ಸರ್ವಸಮ ವೃತ್ತಗಳು ಪರಸ್ಪರ ಬಾಹ್ಯವಾಗಿ ಸ್ಪರ್ಶಿಸಿದ್ದು ಆಯತ ABCDಯ ಬಾಹುಗಳನ್ನು AB = 20 ಸೆಂಟಿಮೀಟರ್, BC = 14 ಸೆಂಟಿಮೀಟರ್ ಆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಬೇಕು ಅಂತಂದರೆ ABCD ಆಯತದ ವಿಸ್ತೀರ್ಣ ಮೈನಸ್ ಎರಡು ವೃತ್ತಗಳ ವಿಸ್ತೀರ್ಣವನ್ನು ಅದರಲ್ಲಿ ಕಳೆಯಬೇಕು. ಸೊ ABCDಯ ವಿಸ್ತೀರ್ಣ, ಸೊ ಈಗ ನಮಗೆ ABCD ಆಯತ ಇದೆ, ಆ ಆಯತದಲ್ಲಿ ಎರಡು ವೃತ್ತಗಳ ವಿಸ್ತೀರ್ಣವನ್ನು ಕಳೆದರೆ ನಮಗೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಸಿಗ್ತಾ ಇದೆ. ಸೊ ABCD ವಿಸ್ತೀರ್ಣ ಆಯತ ಆಗಿರೋದ್ರಿಂದ ಅದು ಉದ್ದ ಗುಣಿಸು ಅಗಲ. ಸೊ ಉದ್ದ 28 ಸೆಂಟಿಮೀಟ್ರ್, ಅಗಲ 14 ಸೆಂಟಿಮೀಟ್ರ್ ಮೈನಸ್ ಎರಡು ವೃತ್ತಗಳ ವಿಸ್ತೀರ್ಣ. ವೃತ್ತಗಳ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಗೊತ್ತಿದೆ, ಅದು πr². ಸೊ ಬೆಲೆಗಳನ್ನು ಆದೇಶ ಮಾಡಿ ಸರಳೀಕರಣ ಮಾಡಿದ್ರೆ ನಿಮಗೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ 84 ಚದರ ಸೆಂಟಿಮೀಟ್ರ್ ಸಿಗ್ತಾ ಇದೆ. ಸೊ ಈ ಒಂದು ಲೆಕ್ಕಕ್ಕೆ ಇಂಟರ್ನಲ್ ಚಾಯ್ಸ್ ಇರ್ತಾ ಇದೆ, ಅದೇ ಪರಿಕಲ್ಪನೆ. ಸೊ ಇಲ್ಲೂ ಕೂಡ ಈ ಲೆಕ್ಕವನ್ನು ಓದಿಬಿಡ್ತೇನೆ. O ಕೇಂದ್ರದ 5 ಸೆಂಟಿಮೀಟರ್ ತ್ರಿಜ್ಯಗಳ ವೃತ್ತದಲ್ಲಿ ಲಂಬಕೋನ ತ್ರಿಭುಜ ABC ಅಂತಸ್ಥವಾಗಿದೆ. ಲಂಬಕೋನ ಉಂಟು ಮಾಡುವ ಬಾಹುಗಳು 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಆಗಿದೆ. ಚಿತ್ರದಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಬೇಕು ಅಂತಂದ್ರೆ ವೃತ್ತದ ವಿಸ್ತೀರ್ಣದಲ್ಲಿ ಲಂಬಕೋನ ತ್ರಿಭುಜದ ವಿಸ್ತೀರ್ಣವನ್ನು ಕಳಿಬೇಕು. ಸೊ ವೃತ್ತದ ವಿಸ್ತೀರ್ಣ ಇದೀಗ ಹೇಳಿದಾಗೆ πr² ವೃತ್ತದ ವಿಸ್ತೀರ್ಣ ಆಗಿರುತ್ತದೆ. ಸೊ ಆನಂತರ ಲಂಬಕೋನ ತ್ರಿಭುಜದ ವಿಸ್ತೀರ್ಣವನ್ನು ನೀವು 1/2 ಪಾದಗುಣಿಸಿದ ಎತ್ತರ ಸೂತ್ರದ ಸಹಾಯದಿಂದ ಮಾಡಬಹುದು. ಸೊ ಬೆಲೆಗಳನ್ನು ಆದೇಶ ಮಾಡಿ ಸರಳೀಕರಣ ಮಾಡಿದರೆ ಉತ್ತರ 54.5 ಚದರ ಸೆಂಟಿಮೀಟರ್ ಬರ್ತಾ ಇದೆ. ಸೊ ಈ ರೀತಿಯಾಗಿ ನಾವು 2 ಅಂಕದ ಒಟ್ಟು 8 ಪ್ರಶ್ನೆಗಳು ಇರ್ತದೆ, 16 ಅಂಕಗಳು ಸರಳವಾಗಿರುತ್ತದೆ. ಈಗ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿದು ಒಂದು ರಚನೆ, ಆನಂತರದಲ್ಲಿ ಸಮರೂಪತೆಯ ಮೇಲೆ ನಾವು ಸಾಧಿಸಿದ ಲೆಕ್ಕ ಒಂದು, ಆನಂತರ ನಿರ್ದೇಶಾಂಕ ರೇಖಾಗಣಿತದಿಂದ ಒಂದು, ದೂರ ಸೂತ್ರದ ಮೇಲಿನ ಲೆಕ್ಕ, ಆನಂತರದಲ್ಲಿ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಹಾಗೂ ಒಂದು ರೇಖಾತ್ಮಕ ಸಮೀಕರಣ ಜೋಡಿಯನ್ನು, ಇದಿಷ್ಟು 8 ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಭಾಳ ಸರಳವಾದ ಲೆಕ್ಕ. ಇನ್ನೊಮ್ಮೆ ಇದನ್ನು ಪೆನ್ ಮತ್ತು ಪೇಪರ್ ತಗೊಂಡು ಪ್ರಾಕ್ಟೀಸ್ ಮಾಡಿರಿ. ಕೇವಲ ಮೊಬೈಲಲ್ಲಿ ನೋಡಿದರೆ ಸಾಕಾಗೋದಿಲ್ಲ. ದಯವಿಟ್ಟು ಇದನ್ನು ಪೆನ್ನು ಮತ್ತು ಪೇಪರ್ ವರ್ಕನ್ನು ಮಾಡಿರಿ. ಖಂಡಿತವಾಗಿಯೂ ನಿಮಗೆ ರೂಢಿ ಆಗ್ತದೆ. ಆದಾಗ್ಯೂ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಖಂಡಿತವಾಗಿಯೂ ಸಂಪರ್ಕಿಸಿರಿ. ಇಲ್ಲಿ ತನಕ ವಿಡಿಯೋವನ್ನು ವೀಕ್ಷಣೆ ಮಾಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು.